ಜೇನ ದನಿಯೋಳೆ ಮೀನ ಕಣ್ಣು. ಯಾರೋ ಏನೋ ಅಂದ್ರೆ ನಮ್ಗೆ ಅಂದ್ರೆ ಅಂತ ಅನ್ಕೋತೀವಲ್ಲ. ಶೂಟಿಂಗ್ ಗೀಟಿಂಗ್ ಭಾರಿ ಮಾಡ್ಬೋದು ಇಲ್ಲಿ. ಒಂದು ಯಾವ್ದಾರ ಸೀನ್ ಇದ್ರೆ ಹೆಂಡ್ತಿನೂ ಗಂಡಗ ರಾಜನ್ ಥರ ನೋಡ್ಕೋಬೋದಲ್ಲ. ನಾನಿನ ರಾಜನ್ ಥರ ನೋಡ್ಕೋತೀನಿ ಬಾ. ನಿನ್ನಿಂದಲೇ ಎಲ್ಲ ಸಂಪೂರ್ಣವೂ. ಸ್ವಲ್ಪ ತಳ್ಳಿಬಿಟ್ರೆ ಆಯ್ತು. ಒಂದು ಸ್ವಲ್ಪ ತಳ್ಳಿ ಇದನ್ನು ತೊಗೊಂಡು ಇದು ಸಣ್ಣದು ಇದು ದೊಡ್ಡದು. ಎಣ್ಣೆಯಲ್ಲಿ ಕರೆದಿರೋದು ಹೆಲ್ದಿಯಾ? ನೀನೇ ಅಂದೆ ಮನ್ಯಾಗ ಮಾಡ್ಕೊಂತ ಫೇವ್ರೆಟ್ ಸಾರು ಅಂದ್ರೆ ಕಟ್ಟಿಂಗ್ ಸಾರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಯಾರೋ ಯಾರು ನೋಡಿದ್ರು ನಮಗೂ ಹೊಡೆದವ್ರು ಗೊತ್ತಾಯಿತು ಗೈಸ್. ಹಿಂಗೆ ಯಾರೋ ಏನೋ ಅಂದ್ರೆ ನಮ್ಗೆ ಅಂದ್ರೆ ಅಂತ ಅನ್ಕೋತೀವಲ್ಲ, ಹಂಗೆ ಯಾರು ಎಲ್ಲೇ ಯಾರು ನೋಡಿದ್ರೆ ನಮಗೂ ಹೊಡೆದ್ರೆ ಏನಂತ ಅಂದ್ಕೊಂಡೆ ನಾನು. ಬರ್ರಿ, ಭಾಳ ದಿನ ಆಗಿತ್ತು. ದೀಪ ಮೇಲೆ ವಾಕಿಂಗ್ ಮಾಡ್ಸಾಕತ್ತಿದ್ದೆ. ಅದಕ್ಕೆ ನಿನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು, ಜಾಸ್ತಿ ಮನ್ಯಾಗ ಕೂಡಿಸ್ಬೇಡ್ರಿ, ಸ್ವಲ್ಪ ವಾಕಿಂಗ್ ಮಾಡಿಸ್ರಿ ಅಂತ. ಆವಾಗ ಮಾಡಿಸ್ತಿರ್ತೀನಿ. ಇವತ್ತು ಇಲ್ಲೇ ಮನೆ ಬಲ್ಲೇ ಇಂಥ ಪಾರ್ಕ್ ಐತಂತ ನಮಗೆ ಗೊತ್ತಿದ್ದು ನಾವು ಹೋಗಿಲ್ಲ. ಈ ಥರ ಪಾರ್ಕ್, ಈ ಥರ ಒಂದು ಸ್ವಲ್ಪ ನೇಚರ್, ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಶಾಂತಿ ಇವೆಲ್ಲ ಸಿಗ್ತಾವೆ ನಮಗೆ. ಇಂಥಲ್ಲಿ ಕಿರಿಕಿರಿಯಾಗಿರ್ತೀವಲ್ಲ, ಅಂತಲ್ಲಿ ಹೋಗಿ ಕುಂತ್ರ ಅಂದ್ರೆ ಮನ್ಯಾಗಿದ್ರೆ ಶಾಂತಿನೇ ಇರುತ್ತೆ ನಮಗೆ, ಏನು ಕಿರಿಕಿರಿ ಇರೋಲ್ಲ. ಹೊರಗಡೆ ಹಿಂಗೆ ಟ್ರಾಫಿಕ್ ಸೌಂಡ್ಕಿಂತ ಅಲ್ಲಿ ಪೀಸಾಗಿ ಆರಾಮಾಗಿ ಇರ್ಬೋದು. ಅಲ್ಲಿ ಮನೆ ಬಾಜುನೇ ಐತಿ, ಗೊತ್ತಿದ್ದಿಲ್ಲ ನಮಗೆ. ಇವತ್ತು ಹೊಂಟೀವಿ. ಹಂಗೆ ಬೆಂಗಳೂರು ಎಷ್ಟು ದೊಡ್ಡದೈತೆ ಅಂದರೂ ಕಡಿಮೆನೇ. ಎಲ್ಲೆಲ್ಲಿ ಏನೇನು ಇರ್ತಾವೆ, ಹೆಂಗೆ ಇರ್ತಾವೆ ಒಂದು ಗೊತ್ತಾಗಲ್ಲ. ಭಾಳ ಬಹುತ್ ಬಡ ಬೆಂಗಳೂರು. ಲೆಟ್ಸ್ ಗೋ ಗೈಸ್, ಜಯಂಗಿ ನಡ್ರಿ ಗೈಸ್. ಬಂದೀವಿ ನೋಡ್ರಿ ಲೊಕೇಶನ್. ನಮ್ಮ ಮನೆಯಿಂದ ರೋಡ್ ದಾಟಿದ್ರಿ ಈ ಕಡೆ ನೋಡ್ರಿ. ಸಣ್ಣ ಹುಡುಗರು ಆಟ ಆಡೋಕೆ ಹೆಂಗದ. 1 2 3 9 ಆಡ್ತೇನಲ್ಲಿ. ಹಾಂ, ಆಡೋಕ್ಕೆ ಐತೀನಿ. ಏನು ಸುದ್ದಿದ್ದೆ ಅಂದ್ರೆ ಓದಿಲ್ಲ ನನಗೆ. ಇಲ್ಲಿ ವಾಕಿಂಗ್ ಮಾಡ್ಬೋದು ನಾವು. ವಾಕಿಂಗ್ ಮಾಡೋಕೈತಿ. ರೋಡ್ ಸೈಡ್ ಆಗುತ್ತೆ, ಗಾಡಿಗಳು ಭಾಳ ಅಡ್ಡಾಡ್ತಾವೆ ಅಷ್ಟೇ. ಅಂದ್ರೆ ಸೌಂಡ್ ಬರ್ತವೆ ಅಷ್ಟೇ, ಗಾಡಿ ಏನು ಒಳಗೆ ಬರೋಲ್ಲ. ಈ ಎಲ್ಲ ಪಾರ್ಕ್ಗಳು ಇರ್ತವೆ, ಪ್ರತಿಯೊಂದು ಪಾರ್ಕ್ ಒಳಗೂ ಇವು ಇದ್ದೇ ಇರ್ತಾವೆ. ಇವಿಲ್ಲ ಅಂದ್ರೆ ಪಾರ್ಕೇ ಅಲ್ಲ ಅನ್ಸುತ್ತದ ನನಗೆ. ಇದು ವಾಕಿಂಗ್ ಮಾಡಿದೆ, ಅದು ಮಾಡಬಾರ್ದು ಅನ್ಸುತ್ತೆ ನೋಡ. ಹಾಂ, ಬಿಡು ಅದು ಮಾಡಬೇಡ. ಸುಮ್ಮ ಅಡ್ಡಾಡ್ ಬಾ ನೀನು. ನಿಂತಾವ ಅಂದ್ರೆ ನಿಂತು ಬಿಡ್ತಾವೆ. ನೀ ಆ ಕಡೆ ಬಾ, ನಾ ಈ ಕಡೆ ಬರ್ತೀನಿ. ದೀಪ, ನೀ ಆ ಕಡೆ ಬಾ, ನಾ ಈ ಕಡೆ ಬರ್ತೀನಿ. ಹಿಂಗೆ ಹಿಂಗೆ ಬಾ. ಹಾಂ, ನೋಡ್ರಿ ಹೆಂಗೆ ಆಟ ಆಡಕತ್ತೀವಿ ನಾವು. ಸಣ್ಣ ನೋಡ್ರಿ ಆಟ ಬಿಟ್ಟಿಲ್ಲ ನಾವು. ಹಿಂಗೆ ಒಂದು ರೌಂಡ್ ಹೊಡೆದು ಬರ್ಬೇಕಂತ ಮಾಡಿ, ದೂರ ಆಗುತ್ತೆ ಅಂದ್ಬಿಟ್ಟು ಹಿಂಗೆ ಒಂದು ರೌಂಡ್ ಹೊಡ್ಕೊಂಡು ವಾಪಸ್ ಹಿಂಗಾಗಿ ಬರೋದು. ಒಂದು ರೌಂಡ್ ಇದು ನಮ್ಮ ದೊಡ್ಡ ಬಂಸಂದ್ರ ಲೇಕ್ ಐತಲ್ಲ, ಹಂಗೆ ಐತಿ. ಅದೇ ಸೇಮ್ ಲೇಕ ಇದೂ. ಹಿಂಗೆ ಬರೋದಷ್ಟೇ, ಏನಿಲ್ಲ ಇದ್ರಾಗ. ಆದರೆ ಒಂದು ಸ್ವಲ್ಪ ಇವು ಕೆಳಗೆ ಪಾರ್ಕಿಂಗ್ ಕಲ್ಲ ಗಿಡಗಳು ಅದ. ಸೇಮ್ ಹಿಂಗೂ ಸರೋವರ ಐತಲ್ಲಿ, ಎರಡೂ ಸೇಮೇ ಅನ್ನಿಸ್ತಾವೆ. ಆದ್ರೆ ಇದೊಂದು ಸ್ವಲ್ಪ ಚಂದ ಐತಿ. ಹೊಸದಕ್ಕೆ ಯಾವುದಕ್ಕೆ ಬರ್ತೀವಿ ಅದು ಸ್ವಲ್ಪ ಚಂದೇ ಕಾಣುತ್ತೆ. ಲೆಗ್ ವರ್ಕೌಟ್ ನೋಡ್ರಿ, ಇದು ಜಿಮ್ಮಿಗೆ ಹೋಗೋದೇ ಬೇಡ, ಎಲ್ಲ ವರ್ಕೌಟ್ಗಳು ಇಲ್ಲೇ ಅದಾವೆ. ಲೆಗ್ ವರ್ಕೌಟ ಹಿಂಗೆ ಮಾಡೋದು ಅಲ್ಲಿ ಐತಿ, ಅದು ತೋರಿಸ್ತಾರೆ. ಎಲ್ಲ ಪಾರ್ಕ್ ಒಳಗೆ ಇರ್ತಾವೆ. ಜಿಮ್ಮಿಗೆ ಹೋಗ್ರಿ, ಪಾರ್ಕಿಗೆ ಹೋಗೋರು ಪಾರ್ಕಿಗೆ ಬರ್ರಿ. ಇದನ್ನೊಂದು ಟ್ರೈ ಮಾಡ್ತೀನಿ ತಡಿ. ಎತ್ತಿನೇ ಎತ್ತಲ್ಲ, ಸಣ್ಣ ಹುಡುಗರು ಎತ್ತಾರೆ. ಅವ್ರವ್ರ ವಜನೆ ಅವ್ರಿಗೆ ಎತ್ತದ ಇದು ಇರುತ್ತೆ. ಜಿಮ್ ಆಗುತ್ತೆ ನೋಡಿ ಕೈ. ಯಾವಾಗಾರ ಮಾಡಿದ್ರೆ ಬ್ಯಾನಕ್ಕು. ಇದು ಗಾಡಿ ಸ್ಟೇರಿಂಗ್. ಪಂಪ ಸೈಡ್ ಬರ್ರಿ, ಈ ಕಡೆ ಬರ್ರಿ. ಯಾರು ಅಡ್ಡಾಡ್ ಬರ್ತೀರಿ ನೀವು? ಸರಿ ನಡಿ, ಆಯ್ತು, ಮುಗೀತು. ಇದು ಎಲ್ಲ ಆಡಿಬಿಟ್ಟಿದ್ದು, ಎಲ್ಲ ವೆಲ್ಡಿಂಗ್ ಹೊಡ್ಸ್ಯಾರ. ಇವು ವಾಪಸ್ ಆಗ್ಯಾವ. ಹಳಿದೈತೆ ಅನ್ಸುತ್ತೆ ಇದು ಗಾರ್ಡನ್ ಭಾಳ. ಇಲ್ಲಿ ವಾಕಿಂಗೂ ಮಾಡಾಕತ್ತಾರ, ಆಟನೂ ಆಡಾಕತ್ತಾರ, ಲವರ್ಸು ಬಂದಾರ. ಎಲ್ಲ ಥರ ಒಂದು ಇದ್ರ ಗತೆ ಐತಿ ಇದು. ಇಂಥವ್ರಿಗೆ ವಾಕಿಂಗ್ ಮಾಡೋಕ್ಕೆ ಅಂತ ಇಲ್ಲಿ ಚಂದ ಐತಿ ಪ್ಲೇಸ್. ನೋಡ್ರಿ ಹೆಂಗೈತಿ. ಇನ್ನೊಂದು ಅರ್ಧ ತಾಸು ಆದ್ರೆ ಮತ್ತೆ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಭಾರಿ. ಇದು ನೋಡ್ರಿ, ಏನೋ ಅಂತಾರಲ್ಲ, ದ್ವೀಪ ಇದ್ದಂಗೆ ಐತಿ ಇದು. ದೀಪ, ಇದು ದ್ವೀಪ.
ಹಿಂಗೈತೆ ನೋಡ್ರಿ ಆ ಹಳ್ಳಿ ನಡ್ಬಾರ್ಕೆ ಐತದ, ಹಂಗೆ ಇರ್ತಾವಪ್ಪ ಅದಕ್ಕೆ ದ್ವೀಪ ಅಂತ ಕರೆದಾರ ಅವಕ್ಕ. ಜೇನ ದನಿಯೋಳೆ ಮೀನ ಕಣ್ಣು ಇಲ್ಲ ನೋಡಿ ಎಷ್ಟು ಚಂದ ಐತಿ. ಸೇಮ್ ನಮ್ಮ ಆಲ್ಮಟ್ಟಿ ನೆನಪಾಗ್ಬಿಡುತ್ತೆ ನನಗೆ. ನೋಡೋಣ ಇಲ್ಲೇನೈತಲ್ಲ, ನಾವು ಮೇನ್ ಏನು ನೋಡಿ ಬಂದಿದ್ವಿ ಬೋಟ. ಓ ಬೋಟ ಕೆಟ್ಟ ನಿಂತಾವೇನು? ಇಲ್ಲ, ಮೀನುಗಾರರವರು ಅಲ್ಲಿ ಬಿಟ್ಟಾರ ಅವ್ನು. ಅವು ಮೇನ್ ಬಂದಿದ್ದು ಎದಕ್ಕೆ ಗೊತ್ತೇನ್ರಿ? ಅಲ್ಲಿ ತೋರಿಸ್ತೀನಿ ತಡಿ, ಇಲ್ಲಿಂದ ಕಾಣಲ್ಲ. ಗೂಗಲ್ ಒಳಗೆ ಇದು ನೋಡೇ ಬಂದಿದ್ದು ನಾವಿಲ್ಲಿ. ನಮ್ಮ ಕೃಷ್ಣಣ್ಣ ಹೇಳಿದ್ನಿ ಇದನ್ನು, ಹಿಂಗೆ ಐತಿ ಹೋರಿ ಪ್ಲೇಸ್ಗಳು ಐತಿ, ಇಲ್ಲೇ ಬಾಜುನೇ ಐತಿ. ಗೊತ್ತಿಲ್ಲ ನಿಮ್ಗೆ, ಹೋರಿ ನೀವು ನೋಡ್ಕೊಂಬರ್ರಿ, ಶೂಟಿಂಗ್ ಈಗ ಚಲೋ ಆಗತ್ತೆ ನಿಮಗೆ ಅಂತೇಳಿ ಕಳ್ಸ್ಯಾನ ಇಲ್ಲಿ. ಹಾಂ, ಸ್ವಲ್ಪ ನೆಳ್ಳಾಗ್ಬೇಕು, ಬಿಸಿಲು ಇನ್ನೂ ಸ್ವಲ್ಪ ಐತಿ. 4-5 ಬಂದ ಟೈಮ್ 4:15 ಆಗಿರ್ಬೇಕು. ಇದು ಹೊಂಡ ನೋಡ್ರಿ, ಇದು ನೀರೇ ಎಲ್ಲ ಖಾಲಿ ಆಗ್ಬಿಟ್ಟಾವ, ಊರಾಗಿರ್ತಾವಲ್ಲ. ಮತ್ತೇನು ಹೊಂಡ ಅಲ್ಲ ಅದು, ಹಿಂಗೆ ಇರ್ತಾವ. ಹ್ಞೂ ಸರಿ ನೋಡು. ಕೆಲಸದಿಂದ ವಾಪಸ್ ಮನೆಗೆ ಹೋಗೋರಿಗೂ ಒಂದು ಶಾರ್ಟ್ಕಟ್, ಸ್ಕೂಲಿಂದ ಮನೆಗೆ ಹೋಗೋರಿಗೆ ಶಾರ್ಟ್ಕಟ್, ಕಾಲೇಜಿಂದ ಹೋಗೋರಿಗೆ ಶಾರ್ಟ್ಕಟ್ ಐತಿದು. ಇದ್ರ ಸಂಬಂಧ ನೋಡ್ರಿ ಇದನ್ನು ನೋಡ್ಬೇಕಂತ ಬಂದ್ವಿ. ಚಂದ ಐತಿ ಇದು ಅಂತ. ಓ ಇದು ಶಾರ್ಟ್ಕಟ್, ಮೇನ್ ರೋಡ್ ಐತಿ ಇಲ್ಲಿ. ಹಿಂಗಾಗಿ ಇಲ್ಲಿ ಬಂದ್ರೆ ಶಾರ್ಟ್ಕಟ್. ಈ ಟೈಮ್ ಒಳಗಂತೂ ಕೊಡೋಕ್ಕಾಗಲ್ಲ ಇಲ್ಲಿ ನೋಡ್ರಿ, ಬಿಸಿಲು ಹೆಂಗೆ ರಮ್ಮಂತ ಮಾರಿಗೆ ಹೊಡಿತೈತಿ ಬಿಸಿಲು, ಸಟ್ ಅಂತ ಹೊಡಿತೈತಿ ಮಾರಿಗೆ. ವಾವ್, ನೈಸ್, ವೆರಿ ಗುಡ್, ಆಸಮ್ ಗೈಸ್, ಇಟ್ ವಾಸ್ ಆಸಮ್. ಇಲ್ಲಿಗೆ ಎಂಡ್ ಆಗುತ್ತೆ. ಇದು ಮೇನ್ ರೋಡು. ಯಾವ ಏರಿಯಾ ಅಂತ ನಿಮ್ಗೆ ಏನಾರ ಗೊತ್ತೈತೆ ಏನು ಹೆಂಗೆ ಗೊತ್ತಿಲ್ಲ ನಮಗೂ. ಶೂಟಿಂಗ್ ಗೀಟಿಂಗ್ ಭಾರಿ ಮಾಡ್ಬೋದು ಇಲ್ಲಿ. ಒಂದು ಯಾವ್ದಾರ ಸೀನ್ ಇದ್ರೆ, ಬೇಬಿ ಫಿಲ್ಮ್ ಒಳಗೆ ಲಾಸ್ಟ್ ಸೀನ್ ಈ ಥರದ್ದು ಇದ್ರ ಮೇಲೆ ಐತಲ್ಲ, ಎಕ್ಸ್ಪ್ಲೋರಿಂಗ್ ಫ್ಲೋಸ್. ನಿಂತು ನೀರು ಮತ್ತು ಸ್ಮೆಲ್ ಬರೋದೇ ಅದು. ಕೈ ಜಾರಿ ಫೋನ್ ಬಿದ್ದರು, ಮೈಕ್ ಬಿದ್ದರು, ಗಾಡಿ ಚಾವಿ ಬಿದ್ದರು, ನೀನು ಬಿದ್ದರು, ನಾನು ಬಿದ್ದರು, ಆಯ್ತು ನೋಡು, ಆರಾಮ ಒಳ್ಳೆ ಬರ್ಬೋದು. ನೀರು ಭಾಳ ಇಲ್ಲ ಬರ್ರಿ. ಹೌದು, ಇಲ್ಲಿಂದ ಕಾಣವಲ್ಸೋದು. ಮೀನಾ ಸತ್ತು ಬಿದ್ದೈತಿ ನೋಡಿ. ಕಾಣ್ತತ್ ನೋಡಗ ಇಲ್ಲೇ ಕಾಣ್ತೈತಿ, ಮೀನಾ ಅಂತ ಗೊತ್ತಾಗಲ್ಲ. ತೋರಿಸ್ತಾರೆ. ಇವ್ರು ಒಂದು ರೌಂಡ್ ಹೊಡೆದು ಬಂದ್ರು, ಇವ್ರು ಹೋಗಿ ನಾವು ಒಂದು ರೌಂಡ್ ಹೊಡಿಬೇಕಂದ್ರೆ ಒಂದು ರೌಂಡ್ ಹೊಡಿಬೇಕಂದ್ರೆ ಫಿಶ್. ಇದನ್ನ ಒಂದು ರೌಂಡ್ ಫುಲ್ ಹೊಡಿಬೇಕಂದ್ರೆ ಲೇಟ್ ಆಗುತ್ತೆ, ಹೊಡೆಯಲ್ಲ ನಾವು. ವಾಪಸ್ ಹಿಂಗೆ ಹೋಗ್ಬಿಡ್ತೀವಿ. ಅಲ್ಲಿ ಒಂದು ಸ್ವಲ್ಪ ಏನೋ ಬೋಟ್ ಇದ್ದಂಗೆ ಕಾಣ್ತಾ ಇಲ್ಲ ನಮಗೆ. ಅಲ್ಲಿ ಬೋಟ್ ಗತೆ ಕಾಣ್ತು, ಸ್ಯಾಮ್ಸಂಗ್ S24 ಅಲ್ಟ್ರಾ ಅಲ್ಲಿದು ಬೋಟ್ ಗತೆ ಕಾಣ್ತು. ಅಲ್ಲಿ ಹೋಗಿ ಒಂದು ಸ್ವಲ್ಪ ನೋಡಿ ವಾಕಿಂಗ್ ಆಗುತ್ತೆ, ಎಲ್ಲ ಆಗುತ್ತೆ, ವಾಪಸ್ ಮನೆಗೆ ಹೋಗಿ. ನೈಟ್ನೂ ಲೈಟ್ ಗೀಟ್ ಎಲ್ಲ ಹಾಕ್ಯಾರ, ನೈಟ್ ಅಡ್ಡಾಡಕ್ಕೆ. ಕುಂದ್ರಬೇಕಂದ್ರೆ ಬಿಸಿಲೈತಿ, ಕುಂದ್ರಾಕ ಅದಾವ, ಆದ್ರೆ ಬಿಸಿಲೈತಿ ನೋಡಮ್ಮ. ನನ್ನ ಜೀವನದಲ್ಲಿ ನನ್ನ ನೆರಳಾಗಿರೋ ಅಂತಾರಲ್ಲ, ಇದೆ ಅನ್ಸುತ್ತದು. ಈ ಕಡೆ ಸೂರ್ಯ ಐತಿ ನೋಡ್ರಿ, ಇಲ್ಲಿ ಕುಂತೀನಿ ನಾನು. ಒಂದು ಸಾಂಗ್ ನೆನಪರಾಗತ್ತೆ, ತಡಿ ಹಾಡ್ತೀನಿ. ನಾನು ಬ್ಯಾಗ್ ಚಲೋ ಬರಲ್ಲ, ನಾ ಹೇಳ್ತೀನಿ, ನೀನು ಹಾಡು. ಗೈಸ್, ಒಂದು ರೀಲ್ ಶೂಟ್ ಮಾಡಾಕತ್ತೀವಿ, ಅದನ್ನೇ ಈ ಹಿಂಗೆ ಹಿಡಿದು ಮಾಡ್ತೀವಿ. ಕ್ಯಾಮ್ರಾ ಹಿಡಿಯೋರು ಯಾರೂ ಇಲ್ಲಲ್ಲ, ಅದಕ್ಕೆ. ಹಾಂ, ಸ್ಟಾರ್ಟ್. ರೀಲ್ ಮುಗಿಸ್ಕೊಂಡು ಇಲ್ಲೇ ರೀಲ್ನು ಆಯ್ತು. ಇವತ್ತಿನ ನಮ್ಮದು ನಾಳೆ ಬರುತ್ತೆ ಲಾಗ್, ಲೇಟಾಗಿ ಬರುತ್ತೆ. ಸಾಂಗ್ ಅಪ್ಲೋಡ್ ಆಗೈತಿ ವಾಪಸ್. ಇನ್ನೂ ಯಾರ್ಯಾರು ನೋಡಿಲ್ಲ ನೋಡಿರಿ, ಆಲ್ರೆಡಿ ನೋಡಿರಿ. ಇನ್ನೂ ಯಾರ್ಯಾರು ನೋಡಿಲ್ಲ ನೋಡಿರಿ, ಸಾಂಗ್ ಅಪ್ಲೋಡ್ ಆಗಿರುತ್ತೆ. ಆಮೇಲೆ ಈ ಲಾಗ್ ಬರುತ್ತೆ. ಒಂದು ರೀಲ್ನು ಮಾಡ್ಕೊಂಡು ಏನು ರೀಲ್ ಅದೇ ರೀಲ್ ಇಲ್ಲಿ ರಿಯಲಾಗಿ ಮಾಡುವ. ಹಾಂ, ದೀಪ, ನಾನು ನಿನಗೆ ರಾಣಿ ಥರ ನೋಡ್ಕೊತೀನಿ ಅಂತೇಳಿ ಹಂಗೆ ಹೇಳಿ ಕರ್ಕೊಂಬಂದ್ಬಿಟ್ಟೆ. ಬಟ್ ನಾ ದುಡ್ದಿದ್ದು ಮನೆಗೆ ಸಂತಿಗೆ ಸಾಕಾಗವಲ್ತು. ಸುಮ್ಮನೆ ಆ ಥರ ಹೇಳಿ ಕರ್ಕೊಂಬರ್ಬಾರ್ದು. ನಾನು ನಿನಗೆ ಬೇಜಾರಾಗತ್ತೈತಿ. ಹಂಗೆ ಹುಚ್ಚ ಹಂಗೆ ತಿಳ್ಕೊತೀನಿ. ನನಗೇನು ಕಡಿಮೆ ಆಗೈತಿ, ನಾ ರಾಣಿಗತೇನೆ ಅದೇನಿ. ಯಾಕೆ ಗಂಡನೇ ಹೆಂಡ್ತಿಗೆ ರಾಣಿ ಥರ ನೋಡ್ಕೋಬೇಕು? ಹೆಂಡ್ತಿನೂ ಗಂಡಗೆ ರಾಜನ್ ಥರ ನೋಡ್ಕೋಬೋದಲ್ಲ. ನಾನು ನಿನಗೆ ರಾಜನ್ ಥರ ನೋಡ್ಕೋತೀನಿ ಬಾ. ಹಂಗೈತಿ ಗೈಸ್, ಆಲ್ರೆಡಿ ನೋಡೇ ಬಿಟ್ಟಿರ್ತೀರಿ ನೀವು ರೀಲ್. ಅದೇ ರೀಲ್ ಇಲ್ಲೇ ಮಾಡೀವಿ ನೋಡಿ. ದಿಸ್ ಈಸ್ ದ ಸೀನ್ ಆಫ್ ಬಿಹೈಂಡ್ ಗೈಸ್. ಶೂಟಿಂಗ್ ಮಾಡಕತ್ತಿ ಏನು? ನಾಳೆ ಒಂದು ಸಾಂಗ್ ನೆನಪಾಗುತ್ತಾ, ನಾ ಹಾಡಲ್ಲ, ದೀಪಾನ್ ಕೈಲಿ ಆಡಿಸ್ತಾನೆ ಅಲ್ಲಿ. ಅದು ಸಾಂಗ್ ಅವ್ರು ನಿನ್ನ ಅದ ನಿನ್ನ ಹೆಗಲು
ನನಗಾಗಿ ಇರಲು ಬೇರೆ ಜಗವ ಬೇರೆ ವರವ ಬೇರೆ ವರವ ಯಾಕೆ ಬೇಡಲಿ. ಮತ್ತ ವರವ ಐತೆ ಸುಖವ ಐತೆ ಅದು ಐತಿ. ನಿನ್ನ ಹೆಗಲು ಅಲ್ಲಿಂದ ನಿನ್ನ ನನ್ನ ಚರಿತೆ ಬರೀ ಹಾ ಹ್ಮ್. ಏನಂದ ನಿನ್ನ ನನ್ನ ಚರಿತೆ ಬರೀ ನಿನ್ನ ನನ್ನ ಚರಿತೆ ಬರಿ ನಿನ್ನ ಕುರಿತೆ ಇಂದು ಎಂದು ಬರದಾಗಿದೆ ನಿನ್ನಿಂದಲೇ ಎಲ್ಲ ಸಂಪೂರ್ಣವು ಹಿಂಗಾಗಿ ನಿನ್ನಿಂದಲೇ ಮುಗಿಯದ ಸಂಗೀತವು ಸಂತೋಷವು ಸಮಥಿಂಗ್ ಲೈಕ್ ಬಿಡ್ರಿ. ಅಲ್ಲಿ ಹೋಗಿದ್ವಿ ನೋಡ್ರಿ ನಾವು ಅಲ್ಲಿ ಹೋಗಿದ್ವಿ. ಅಲ್ಲಿಂದ ವಾಪಸ್ ಅಲ್ಲಿಂದ ಒಂದು ತೋರಿಸಿದ್ನಲ್ಲ ನಿಮಗೆ ಸ್ಯಾಮ್ಸಂಗ್ ಅಲ್ಟ್ರಾ ಅಲ್ಲ, ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದ್ವಿ. ಅಲ್ಲಿಂದ ಇಲ್ಲಿಗೆ ಬಂದ್ವಿ ನೋಡ್ರಿ. ಅಲ್ಲಿಂದ ಇದನ್ನೇ ತೋರಿಸಿದ್ ನಾನು. ಅಲ್ಲಿಂದ ಇಲ್ಲಿ ಪಾರಿವಾಳಗಳು ಎಷ್ಟು ಚಂದ ಹಾಕ್ಯಾರ ನೋಡ್ರಿ. ಇವೆಲ್ಲ ಪಾರಿವಾಳಕ್ಕಂತ ಮೆಕ್ಕಿತಾನಿ ಮೆಕ್ಕೆಜೋಳ ಮತ್ತು ಇದೆಲ್ಲ ಫುಲ್ ತುಂಬಿಸ್ಬಿಟ್ಟಾರ. ಮೆಕ್ಕೆಜೋಳ ಮತ್ತು ಜೋಳ ಮೆಕ್ಕೆಜೋಳ ನಾವು ಉಂತೀವಲ್ಲ ಆ ಜೋಳ. ಅಲ್ಲಿ ಏನೋ ಚೀಲ ಕಟ್ಟಿಟ್ರ ಅವೇ ಅನ್ಸುತ್ತೆ. ಬೋಟ್ ಅದಾವ ನೋಡ್ರಿ ಇಲ್ಲಿ. ಬೋಟ್ ಮೀನುಗಾರರ ಬೋಟ್ ಮೀನ ಹಿಡಿತಾರಲ್ಲ ಅವರು ಇವು ನೋಡಿ. ಕಾಟ ಗೀಟ ಇದನ್ನ ಹಿಂಗೆ ಒಯ್ಯಾಕ ಉಪ್ಪು ಇದ್ರಾಗ ನೀರು ತುಂಬ್ಯಾವ. ಒಂದು ರೌಂಡ್ ಹೋಗ್ಬರ್ಲ ಅದೀಪ? ಏ ಬಾರ್ಯಪ್ಪ. ಯಾಕೆ ನಾವು ಬರ್ತ ನೀ ಬರಬೇಡ. ಬೇಡ ನೀವು ಹೋಗಂದ್ರೆ ಹೋಗಲ್ ಬಿಡು. ನಾನು ಚಂದ ಐತೆ ನೀನು ಹಿಂಗೆ ಒಂದು ರೌಂಡ್ ಹೋಗ್ಬರಕ್ಕ. ಹಿಂಗೆ ಶಿನ್ ತೊಗೊಂಡು ಸ್ವಲ್ಪ ತಳ್ಳಿಬಿಟ್ರೆ ಆಯ್ತು. ಒಂದು ಸ್ವಲ್ಪ ತಳ್ಳಿ ಇದನ್ನು ತೊಗೊಂಡು. ಇದು ಸಣ್ಣದು ಇದು ದೊಡ್ಡದು. ಓತಂದ್ರೆ ಕಂಟ್ರೋಲ್ ಮಾಡೋಕೆ ಆಗ್ಬೇಕಲ್ಲ. ಸುಮ್ಮನೆ ಎಲ್ಲರೂ ಮಾಡ್ದಂಗೆ ಮಾಡೋದು ಅಲ್ಲದು. ಯಾಕಡೆನ ಹಿಂಗೆ ಗಾಳಿ ಒಂದು ಬಿಟ್ಟೈತಿ ಹಂಗೆ ಹೋಗ್ಬಿಡ್ತದು ಸೀದಾ ವಾಪಸ್. ಈಗಂತೂ ವಿಡಿಯೋ ಮಾಡ್ಬೇಕಂದ್ರೆ ಸ್ಟೋರೇಜ್ ಫುಲ್ ಆಗೈತಿ. ಯಾವಾಗ ವಿಡಿಯೋ ಕಟ್ ಆಗತ್ತೆ ಗೊತ್ತಿಲ್ಲ. ಮನೆಗೆ ಹೋಗಿ ಸಿಗು ಮನೆಗೆ ಹೋಗಿ ಟೈಮು ಮನೆಗೆ ಹೊಂಟಿವಿ ಸದ್ದ. ಒಂದು ವಿಡಿಯೋ ಡಿಲೀಟ್ ಮಾಡಿದ್ರೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಚಾನ್ಸ್ ಹಿಂಗೆ ಆಗ್ಬಿಟ್ಟೈತಿ. ಫೋನ್ ಭಾಳ ಪ್ರಾಬ್ಲಮ್ ಆಗೈತಿ. ಅವಾಗ ಏನು ಮಾಡ್ಬೇಕು ಗೊತ್ತಾಗಲ್ತಾಗೈತಿ. ಅದಕ್ಕೆ ಎಲ್ಲಿ ಮಟ್ಟ ನಡಿತೈತಿ ನಡೆಸ್ತೀನಿ. ಈಗ ಮನೆಗೆ ಹೋಗೊಂಬರ್ರಿ. ಮನೆಗೆ ಹೋಗಿ ಏನಾರ ಮಾಡ್ಕೊಂಡು ತಿನ್ನು ಸ್ಪೆಷಲ್ ಸ್ನ್ಯಾಕ್ಸ್. ಹೆಲ್ದಿ ಮಾಡ್ಕೊಂಡು ತಿನ್ನು ಅಂತೇಳಿ ಮನೆಗೆ ಬಂದೀವಿ. ದೀಪ ಏನು ಮಾಡಾಕತ್ತಾಳೆ? ಇದು ಹೆಲ್ದಿಯಾ? ಎಣ್ಣೆಯಲ್ಲಿ ಕರೆದಿರೋದು ಹೆಲ್ದಿಯಾ? ನೀನೇ ಅಂದ ಮನ್ಯಾಗ ಮಾಡ್ಕೊಂತೀನಿ. ಎಣ್ಣೆಗೆ ಕರೆದಿದ್ದು ಹೊರಗಿನ ತಿಂದ್ರೆ ಅನ್ಹೆಲ್ದಿ, ಮನ್ಯಾಗ ತಿಂದ್ರೆ ಹೆಲ್ದಿ. ಅವ್ರು ವಾಪಸ್ ಅದೇ ಎಣ್ಣೆನ ಯೂಸ್ ಮಾಡ್ತಾರಂತ. ಹೊಸ ಎಣ್ಣೆ ಯೂಸ್ ಮಾಡ್ತೀವಲ್ಲ ಒಂದು ಸ್ವಲ್ಪ ಹೆಲ್ದಿ. ಆಯಿಲಿ ಫುಡ್ ಜಾಸ್ತಿ ತಿನ್ಬಾರ್ದು. ಆದ್ರೆ ಇವತ್ತು ಬೆಲ್ಲದ ಬಜ್ಜಿ ಅಂದ್ರೆ ಭಾಳ ಇಷ್ಟ ಆಕಿ. ಸ್ವೀಟ್ ಅಂದ್ರೂ ಭಾಳ ಇಷ್ಟ ಆಕಿ. ನಾವು ಖಾರದ ಮಂದಿ, ನಮಗೆ ಸ್ವೀಟ್ ಗೀಟ್ ಇಷ್ಟ ಆಗಲ್ಲ. ಆಕೆ ಒಬ್ಬಕ್ಕೆ ಮಾಡ್ಕೊತಾಳೆ, ಒಬ್ಬಕ್ಕೆ ತಿಂತಾಳೆ. ನನಗೆ ಬೇರೆದು ಏನಾರು ಮಾಡ್ಕೊಡ್ತಾವೆ. ನನಗೇನು ಮಾಡ್ಕೊಡ್ತಿ? ಚಾ ಅಲ್ಲ, ನನಗೂ ಏನಾರು ಮಾಡಿಕೊಡು ಸ್ನ್ಯಾಕ್ಸ್ ಖಾರ. ನೋಡ್ರಿ ಮಮತಕ್ಕ ನಮ್ಮ ಮನೆಗೆ ಬರ್ತಾರಲ್ಲ ಅವರು. ಮಮತಕ್ಕ ನನಗೆ ಹೋಳಿಗೆ ಮಾಡಕ್ಕೆ ಬರಂಗಿಲ್ಲ, ಅದಕ್ಕೆ ನನ್ನ ಸಂಬಂಧ ನಾನು ಪ್ರೆಗ್ನೆಂಟ್ ಅಲ್ಲ, ಅದು ಇದು ತಿನ್ನಂಗಾಗತ್ತೆ ಅಂತ ನನಗೆ ಎಲ್ಲ ಮಾಡಿ ಕಳ್ಸ್ಯಾರ ನೋಡ್ರಿ. ಇದು ಪಾಪಡಿ ಹುರಿದಾಳ ಅಕ್ಕ. ಸಾರು ಬಿಸಿ ಐತಿ. ಇದೇನು ಪಲ್ಯ ಬಿಸಿ ಐತಿ? ಪಲ್ಯ ಕಟ್ ಕಳ್ಸಾಳ, ಸಾಂಬಾರು ಕಳ್ಸಾಳ, ಸಾರಿನ ಸುಡಾಕತೈತಿ. ಹೋಳಿಗೆ ಪೂರ್ಣದ ಹೋಳಿಗೆ ನೋಡ್ರಿ. ಥ್ಯಾಂಕ್ಸ್ ಅಕ್ಕ. ಎಷ್ಟು ಚಂದ ಮಾಡ್ಯಾಳ ನೋಡ್ರಿ ಅಕ್ಕ ಹೋಳಿಗೆ. ನನಗೆ ಮಾಡೋಕ್ಕೆ ಬರಂಗಿಲ್ಲ. ಮಸ್ತಾಗ್ಯಾವ ಹೋಳಿಗೆ. ಮತ್ತಿದು ಉಳ್ಳಾಗಡ್ಡಿ ಪಲ್ಯ, ಇದು ಕಟ್ಟಿನ ಸಾರು. ನನ್ನ ಫೇವ್ರೆಟ್ ಸಾರು ಅಂದ್ರೆ ಕಟ್ಟಿನ ಸಾರು. ಪಾಪಡಿ ನೋಡ್ರಿ ಗೈಸ್, ಹೋಳ್ಗೆ ಹಾಲು ತಿನ್ನಕತ್ತೀವಿ. ಬರ್ರಿ. ನಾನು ಹೋಳಿಗೆ ಕಟ್ಟಿನ ಸಾರು ಇಷ್ಟ ನನಗೆ. ಇದು ಯಾರು ಕೊಟ್ಟಿದ್ದಂದ್ರೆ ಇದು ಸಾನ್ವೀರ್ ಮಮ್ಮಿ. ಇಲ್ಲಿ ಬರ್ತಾರ ಸಾನ್ವಿ ಪಾಪು ಐತಲ್ಲ, ಅವ್ರ ಮಮ್ಮಿ ಕೊಟ್ಟಿದ್ದು. ಅಂತ ಅಕ್ಕ ಅಂದ್ರೆ ಗೊತ್ತಾಗಲ್ಲ ಅನ್ಸುತ್ತೆ ಒಬ್ಬೊಬ್ರಿಗೆ. ಅದಕ್ಕೆ ನಮ್ಮ ಕೃಷ್ಣ ನನ್ನ ವೈಫ್ ಅಂದ್ರೆ ಗೊತ್ತಾಗುತ್ತೆ. ತಿಂದ ಹೋಳಿಗೆ ಹಾಲು ಆಮೇಲೆ ಸಾರು ಉಣ್ಣಾಕತ್ತ ನೋಡ್ರಿ. ಹೋಳಿಗೆ ಜೊತೆ ಸಾರು ಪಲ್ಯ ಟೇಸ್ಟ್ ಅದ. ಹೋಳಿಗೆ ಜೊತೆ ಸಾರೇ ಚಲೋ. ಕಟ್ಟಿನ ಸಾರು ನಾ ಸಾರು ಉಂಡಿಲ್ಲ. ಇದು ಹಾಲು ಉಂತೀನಿ. ಸಾರು ಹಣ್ಣು ಜೋಡಿ ನನಗೆ ಭಾಳ ಫೇವ್ರೇಟ್ ಕಟ್ಟಿನ ಸಾರು. ನಂದು ಊಟ ಆಯ್ತು. ದೀಪಂದು ಊಟ ಮಾಡಕತ್ತಾಳ. ಹೋಳಿಗೆ ಖಾಲಿ ಅದು. ಹೋಳಿಗೆ ಮಸ್ತಾಗಿದ್ದು, ಸಾರು ಮಸ್ತಾಗಿತ್ತು. ಹಬ್ಬದ ಊಟ ನೋಡಿ ಸೇಮ್ ಭಾರಿ ಆಗಿತ್ತು.
ಹೇ ಗೈಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಮು. ನೆಕ್ಸ್ಟ್ ಲಾಗ್ ಒಳಗೆ ಸಿಗೋಮು. ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್. ಎಲ್ರಿಗೂ ಬಾಯ್ ಬಾಯ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.